ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಜವಾಬ್ದಾರಿ, ನಮ್ಮ ನಾಯಕರು ಕುಮಾರಣ್ಣರವರು ದೇಶವನ್ನು ಪ್ರತಿನಿಧಿಸುವಂತಹ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಒಂದೊಂದು ತಾಲೂಕಿನಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಸದಸ್ಯತ್ವ ನೋಂದಣಿಯನ್ನು ಮಾಡಬೇಕು ಅಂತೇಳಿ ನಿಖಿಲ್ ಕುಮಾರಸ್ವಾಮಿರವರು ನಮ್ಮ ಪಕ್ಷ ಗುರಿಯನ್ನು ಇಟ್ಕೊಂಡಿದೆ. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡೋದಿಷ್ಟ, ನೀವು ಆ್ಯಕ್ಟಿವ್ ಮೆಂಬರ್ ಏನಂತಿರ್ತೀರಿ ಅದು ಆ್ಯಕ್ಟಿವ್ ಮೆಂಬರ್ಶಿಪ್ಗೆ 250 ರೂಪಾಯಿ ಅಲ್ವಾ ಬಾಬಣ್ಣ? ಯಾರು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ನಗರ ಪಾಲಿಕೆ ಆಕಾಂಕ್ಷಿಗಳಿರ್ತೀರಿ, ಕಡ್ಡಾಯವಾಗಿ ಮುಂದಿನ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಆ್ಯಕ್ಟಿವ್ ಮೆಂಬರ್ ಆಗಿರಲೇಬೇಕು. ನೀವು ಆ್ಯಕ್ಟಿವ್ ಮೆಂಬರ್ ಆಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ಬಿ ಫಾರಮ್ನ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಸ್ಪಷ್ಟವಾಗಿ ಗೊತ್ತಿರಲಿ. ಆದ್ದರಿಂದ ಯಾರು ಪ್ರಮುಖ ಪದಾಧಿಕಾರಿಗಳಿದ್ದೀರಿ ಅವರು ಆ್ಯಕ್ಟಿವ್ ಮೆಂಬರ್ ಆಗಬೇಕು. ಎರಡನೇದು, ತಾಲೂಕು ಅಧ್ಯಕ್ಷರುಗಳು ನೀವು ಇಲ್ಲಿ ಯಾರಿದ್ದೀರಿ, ಜಿಲ್ಲಾ ಅಧ್ಯಕ್ಷರ ಜೊತೆ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಬುಕ್ಗಳನ್ನ ತಗೊಂಡೋಗಿ ನಾವು ಹಿಂದೆ ಕೊಟ್ಟಾಗ ಹೆಂಗೆ ಕೊಟ್ಟಿದ್ದೋ ಹಂಗೆ ತಗೊಂಡೋಗಿ ಮನೇಲಿ ಮಾಡಿಕೊಳ್ಳಿ. ಹಿಂದೆ ಕೊಟ್ಟಿದ್ವಲ್ಲ ನರಸಿಂಹಸ್ವಾಮಿಯವರೇ, ಚೆಲುವೇಗೌಡ್ರೆ, ಹಂಗೆ ಮನೆ ಮನಿಕೊಳ್ಳಿ. ಇನ್ನು 2 ತಿಂಗಳು ಬಿಟ್ಟು ಕೇಳಿದ್ಮೇಲೆ ನಾಳೆ ಕೊಡ್ತೀವಿ ನಾಡಿದ್ದು ಕೊಡ್ತೀವಿ ಅಂತೇಳಿ 6 ತಿಂಗಳು ತಳ್ಳಿ. ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ತಾಲೂಕು ಅಧ್ಯಕ್ಷರುಗಳು ಸಮಯವನ್ನು ನಿಗದಿ ಮಾಡಿಕೊಂಡು ಪಂಚಾಯಿತಿವಾರು ನೀವು ಸ್ಪಷ್ಟವಾಗಿ ಯಾರ್ಯಾರ ನೇತೃತ್ವದಲ್ಲಿ ಎಷ್ಟೆಷ್ಟು ಸದಸ್ಯರಾಗಿದ್ದಾರೆ ಅನ್ನುವಂಥ ಬುಕ್ಕನ್ನು ಕಡ್ಡಾಯವಾಗಿ ಕೊಡಲೇಬೇಕು. ನೀವು ಯಾರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನಿಖಿಲ್ ಅವ್ರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಕುಮಾರಣ್ಣವ್ರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ನಾನು ಮಾತಾಡೋದು ಹಿಂಗೆಯ. ಯಾಕೆಂದ್ರೆ ನಾನು MLA ಮಾಡಿದ್ದೀರಿ, ಮಂತ್ರಿಯಾಗಿ ಮಾಡಿದ್ದೀರಿ, ಇನ್ನೇನು ಆಗಬೇಕಾಗಿಲ್ಲ. ನಾವು ಸ್ಪಷ್ಟವಾಗಿ ಹೇಳ್ತೀವಿ, ಯಾರು ಪಕ್ಷದಲ್ಲಿ ಪಕ್ಷದ ಕಾರ್ಯಕ್ರಮಗಳಿಗೆ ಪಕ್ಷದ ಸಂಘಟನೆಗೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತೀರಿ ಅವ್ರ ಕಡೆ ಹೆಚ್ಚು ಗಮನವನ್ನು ಹರಿಸ್ತೀವಿ. ಬರೀ ನನ್ನಿಂದೆ ಸುತ್ತಿದ್ರೆ ನೀವು ಪಕ್ಷದ ಜವಾಬ್ದಾರಿ ಅಲ್ಲ, ಪಕ್ಷದ ಕಾರ್ಯಕ್ರಮಗಳಲ್ಲಿ ಇರಬೇಕು. ನಿಖಿಲ್ ಅವರಿಂದ ಸುತ್ತಿದ್ರೆ ಅವ್ರ ಪಕ್ಷದ ಮುಖಂಡರಲ್ಲ, ಕುಮಾರಣ್ಣವ್ರ ಜೊತೆ ಸುತ್ತಿದ್ರೆ ಅವ್ರ ಪಕ್ಷದ ಮುಖಂಡರಲ್ಲ. ಯಾರು ಪಕ್ಷದ ಕಾರ್ಯಕ್ರಮಗಳಿಗೆ ಸಂಘಟನೆಗಳಿಗೆ ಪಕ್ಷದ ಹೋರಾಟಗಳಿಗೆ ನೀವು ಬಂದು ಮುಖ ತೋರಿಸ್ತೀರಿ, ಜವಾಬ್ದಾರಿಯಿಂದ ಮೆಂಬರ್ಶಿಪ್ ತಗೊಂಡಿರ್ತೀರಿ, ಅವರು ಮುಖಂಡರು, ಅವ್ರ ಹಿಂದೆ ನಾವು ಫಾಲೋಯರ್ಗಳು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಇವತ್ತಿಂದ ಯಾರು ಮೆಂಬರ್ಶಿಪ್ ಬುಕ್ಕನ್ನು ನರಸಿಂಹಸ್ವಾಮಿ ಅವರಿಂದ ತಗೊಂಡು ಹೋಗ್ತೀರಿ, ಚೆಲುವೇಗೌಡರಿಂದ ತಗೊಂಡು ಹೋಗ್ತೀರಿ, ನಿಮ್ಮ ಕ್ಷೇತ್ರದ ಅಧ್ಯಕ್ಷಗಳಿಂದ ತಗೊಂಡು ಹೋಗ್ತೀರಿ, ಆದಷ್ಟು ಬೇಗ ನಮ್ಮ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಮತ್ತು ಮೆಂಬರ್ಸು ಅವರನ್ನು ಫಿಲಪ್ ಮಾಡಿ ಒಂದು ಮೊಬೈಲಲ್ಲಿ ಒಂದು ಗ್ರೂಪ್ಗೆ 250 ಜನನ ಮಾಡ್ಬೋದು. ನಾವು ಯಾವುದಾದ್ರು ಮೆಸೇಜ್ ಕೊಡುವಂಥ ಸಂದರ್ಭದಲ್ಲಿ ಒಂದು 100 ಗ್ರೂಪ್ ಮಾಡಿಟ್ಕೊಂಡ್ರೆ 25,000 ಜನಕ್ಕೆ ಒಂದೇ ಸರಿ ವಿಚಾರವನ್ನು ತಿಳಿಸುವಂಥ ಕೆಲಸನ ಮಾಡ್ಬೋದು. ಕೇಳ್ತಾರೆ, ಕೇಂದ್ರದಲ್ಲಿ ಕುಮಾರಣ್ಣ ಮಂತ್ರಿ ಆದರೂ ಏನು ಕೆಲಸ ಮಾಡಿದ್ರು, ರಾಜ್ಯದಲ್ಲಿ ಯುವ ಮೋರ್ಚಾ ಅಧ್ಯಕ್ಷರು ಎಲ್ಲಿ ಸಂಘಟನೆ ಮಾಡ್ತಾವ್ರೆ. ನೀವು ಆ 100 ಗ್ರೂಪ್ಗಳಿಗೆ 250 ಜನರ ಪಟ್ಟಿ ಮಾಡಿಕೊಂಡು ಬೆಳಗ್ಗೆ ಎದ್ದು ಒಂದು ಗುಡ್ ಮಾರ್ನಿಂಗ್ ಅಂತೇಳಿ ಅವ್ರು ನಮ್ಮ ಅಧ್ಯಕ್ಷರು ಎಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತ ಒಂದು ಹಾಕಿದ್ರೆ 25,000 ಜನಕ್ಕೆ ಮಾಹಿತಿ ತಲುಪುವಂಥದ್ದಾಗುತ್ತೆ. ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಮುಂದೆ ಯಾವತ್ತು ಕುಮಾರಣ್ಣರವರು ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂಥದ್ದನ್ನ ಈ ರಾಜ್ಯದ ಜನತೆಯಿಂದ ಎರಡೂ ಪಕ್ಷಗಳು ಸೇರಿ ಸುಮಾರು 150 ಸೀಟ್ಗಿನ್ನ ಹೆಚ್ಚು ಸ್ಥಾನಗಳನ್ನು ಬರ್ತವೆ ಅನ್ನುವಂಥದ್ದು ಈಗಾಗಲೇ ಸರ್ವೆ ರಿಪೋರ್ಟ್ನಲ್ಲಿ ಇದೆ. ತಾಲೂಕು ಜಿಲ್ಲಾ ಪಂಚಾಯತಿನ ನಗರ ಪಾಲಿಕೆನ ಯಾಕೆ ಮಾಡ್ತಾ ಇಲ್ಲ ಅಂದರೆ
ನಾವಿಬ್ಬರು ಸೇರಿ ಕಾಂಗ್ರೆಸ್ನವ್ರಿಗಿನ್ನ ಹೆಚ್ಚು ಸೀಟ್ಗಳನ್ನು ತೆಗೆದುಕೋತೀವಿ ಅನ್ನೋಂಥ ಭಯದಿಂದ ಅವರು ಮಾಡ್ತಾ ಇಲ್ಲ. ಇವೆಲ್ಲವನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಇಷ್ಟು ವರ್ಷ ನಾವು ಕೆಲಸ ಮಾಡ್ದೋ, ಅಯ್ಯೋ ನಾವೇನಾದೋ, ಅವೆಲ್ಲ ಬೇಡ. ಬೇರೆ ಪಾರ್ಟಿಯವ್ರನ್ನ ನೋಡಿ 30 ವರ್ಷ 40 ವರ್ಷ ಏನೆಲ್ಲ ಕೆಲಸ ಮಾಡಿರ್ತಾರೆ, ಏನೂ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ಕುಮಾರಣ್ಣವ್ರನ್ನ, ದೇವೇಗೌಡರು ಸಾಹೇಬ್ರನ್ನ ಹತ್ತಿರದಿಂದ ಅವ್ರ ಬೆಡ್ರೂಮ್ ತನಕ ಹೋಗಿ ಮಾತಾಡಿಸುವಂಥ ಒಂದು ಸಲಿಗೆನಾದರೂ ಕೂಡ ಇವತ್ತು ಕುಮಾರಣ್ಣವ್ರ ಜೊತೆ ದೇವೇಗೌಡ ಸಾಹೇಬ್ರ ಜೊತೆ ಇದೆ ಅನ್ನುವಂಥದ್ದನ್ನ ದಯವಿಟ್ಟು ತಾವೆಲ್ಲರೂ ಅರ್ಥ ಮಾಡಿಕೊಂಡು ಪಕ್ಷದ ಸಂಘಟನೆಯನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ, ಈಗ ಜಿ ಟಿ ದೇವೇಗೌಡರು ಮಾತಾಡ್ತಾರೆ, ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಮಾತಾಡ್ತಾರೆ, ಆಮೇಲೆ ಊಟ ಮಾಡ್ಕೊಳ್ಳೋಣ. ಊಟ ಮಾಡಿದ ನಂತರ ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಬುಕ್ನ ಅಧ್ಯಕ್ಷರುಗಳ ಹತ್ರ ತಗೊಳ್ಳಿ, ಆದಷ್ಟು ಬೇಗ ವಾಪಸ್ ಕೊಡುವಂಥ ಕೆಲಸನ ಮೆಂಬರ್ಶಿಪ್ ಮನೇಲೆ ಕೂತ್ಕೊಂಡು ಎಡದ ಕೈಲಿ ಬಲದ ಕೈ ಬರೆದ್ಬಿಟ್ಟಿರಿ. ಆಮೇಲೆ ಅವ್ರ ಫೋನ್ ನಂಬರು, ವೋಟರ್ ಐ ಡಿ, ಮತ್ತು ದುಡ್ಡು, ಮತ್ತು ಅವರ ವಿಳಾಸ ಕರೆಕ್ಟಾಗಿರಬೇಕು, ಅವೆಲ್ಲವೂ ಇರಬೇಕು. ಅದನ್ನು ತರುವಂಥ ಕೆಲಸ ಆಗಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಬಲೋ ಭಾರತ್ ಮಾತಾ ಕಿ. ಕುಮಾರಣ್ಣವ್ರಿಗೆ, ದೇವೇಗೌಡರಿಗೆ, ನಿಖಿಲ್ ಕುಮಾರಸ್ವಾಮಿರವ್ರಿಗೆ, ಜಿ ಟಿ ದೇವೇಗೌಡರಿಗೆ, JDS ಕಾರ್ಯಕರ್ತರಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.